ರೈತ ಬಾಂಧವರೇ, ನಮ್ಮ ಜೊತೆಗೆ ಇವತ್ತು ಶ್ರೀಮತಿ ಸಹನಾ ನಾಗೇಶ್ ಹೊನ್ನತ್ತಿ ಅಂತ ಹೇಳ್ಬಿಟ್ಟು ಈ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಮೈದೂರು ಗ್ರಾಮದವರು ಮಹಿಳೆ ಇದ್ದಾರೆ. ಅವರು ಈ ಒಂದು ಹಾಲಿನ ಬೇಸಾಯದಲ್ಲಿ ಏನು ನಾವು ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಸಾಕಷ್ಟು ರೈತರು ಮಾಡ್ತಾ ಇದ್ರು ಕೂಡ ವಿಭಿನ್ನವಾಗಿ ಅವರು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ. ನೀವು ಇದನ್ನ ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ಇದೇ ತಳಿಯನ್ನ ಯಾಕೆ ಆಯ್ಕೆ ಮಾಡಿದ್ರಿ? ಸರ್, ಇದನ್ನ ಯಾಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ, ಒಂದು ವಿವರ್ ಇಂಜಿನಿಯರ್ಸು ಕೆಲಸ ಮಾಡ್ತಾ ಇದ್ವಿ, ಆಯಿತು, ಸಂಬಳ ಬರ್ತಾ ಇತ್ತು, ವಿ ಎಂಜಾಯ್ಡ್ ಅವರ್ ಲೈಫ್, ಮುಗೀತು. ಮತ್ತೆ ಇನ್ನು ಏನು ಅಂತಂದರೆ, ವಿ ವಾಂಟೆಡ್ ಟು ಡೂ ಸಮಥಿಂಗ್, ಜನರಿಗೆ ಏನಾದರೂ ಮಾಡಬೇಕು ಅಥವಾ ನಮ್ಮ ಹೆಲ್ತ್ಗೋಸ್ಕರ ಏನಾದರೂ. ಬೆಳಗಿನ ರಾತ್ರಿವರೆಗೂ ಎ ಸಿ ಒಳಗೆ ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಕುತ್ಕೊಂತ ಅದು ಲೈಫ್ ಅನಿಸ್ಲಿಲ್ಲ, ಒಂಥರ ಬೋರ್ಡಮ್ ಸ್ಟಾರ್ಟ್ ಆಯ್ತು ರೀ. ಸೊ ಹಂಗಾಗಿ ನಮ್ಮ ಊರ ಕಡೆ ಬಂದು ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಇದರಲ್ಲಿ ಇದನ್ನ ನಾವು ಚೂಸ್ ಮಾಡ್ಕೊಂಡ್ವಿ. ಈ ಗಿರ್ ತಳಿಯನ್ನೇ ಯಾಕೆ ನೀವು ಆಯ್ಕೆ ಮಾಡಿದ್ರಿ? ಸರ್, ಹೈನುಗಾರಿಕೆ ನಾವು ಚೂಸ್ ಮಾಡಿದ್ದು ಮಿಲ್ಕ್ ಮಾರಾಟ ಮಾಡಬೇಕು ಅಂತ ಹೇಳಿ, ಹಾಲನ್ನ ಮಾರಾಟ ಮಾಡಬೇಕು. ಯಾಕಂದ್ರೆ ಹಾಲು ಅನ್ನೋದು ಹುಟ್ಟಿದ ಮಗುವಿಂದ ಹಿಡಿದು ನಾವು ಇನ್ನೇನು ಎಂಡ್ ಆಫ್ ದ ಲೈಫ್ ಅಲ್ಲಿವರೆಗೂ ನಾವು ಕುಡಿತಾನೆ ಇರ್ತೀವಿ. ಹಾಲಾದ್ರೂ ಕುಡಿತೀವಿ, ಟೀ ಕಾಫಿ ಏನೋ ಒಂದು ಬೇಕೇ ಬೇಕು, ಬೆಳಿಗ್ಗೆ ಎದ್ದ ತಕ್ಷಣನೂ ಬೇಕು, ಮಲಗುವಾಗನೂ ಬೇಕು. ಹಂಗಂತ ಹೇಳಿ ನಾವು ಹಾಲದ ಬಗ್ಗೆ ಏನಾದ್ರು ಮಾಡ್ಬೇಕಂತ ಹೇಳಿ ಚೂಸ್ ಮಾಡಿದ್ವಿ. ಆವಾಗ ಇದೇ ತಳಿ ಯಾಕೆ ಚೂಸ್ ಮಾಡ್ಕೊಂಡ್ವಿ ಅಂದ್ರೆ, ಸಾಕಷ್ಟು ಇಂಡಿಯನ್ ದೇಸಿ ತಳಿ ಇದಾವ್ರಿ. 2 ವಿಭಾಗವಾಗಿ ವಿಂಗಡಿಸ್ತಾರೆ, ಒಂದು ಮಿಲ್ಚಿಂಗ್, ಒಂದು ಡ್ರಾಟ್ ಬ್ರೀಡ್ಸ್ ಅಂತ ಹೇಳಿ. ಮಿಲ್ಚಿಂಗ್ ಬ್ರೀಡ್ಸ್ ಅಲ್ಲಿ ಇದು ಗಿರ್ ತಳಿದು ಒಂದು ಮಹತ್ವವಾದ ಸ್ಥಾನ ಪಡೆದಿತ್ರಿ. ಆಯುರ್ವೇದನಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಗಿರ್ ತಳಿ ಹಸುವಿಂದ ತೆಗೆದಿದ್ದ ಹಾಲು, ಘೃತ, ಅದರದ್ದು ಅಂದ್ರೆ ತುಪ್ಪ ಆಗ್ಲಿ, ಮಜ್ಜಿಗೆ, ಮೊಸರು, ಅದರಿಂದ ತುಂಬಾ ಬೆನಿಫಿಟ್ಸ್ ಐತಿ ಅಂತ ಗೊತ್ತಾಯ್ತು. ಸೊ ಹಂಗಾಗಿ ಈ ಬ್ರೀಡ್ನ ಚೂಸ್ ಮಾಡ್ಕೊಂಡ್ವಿ ನಾವು. ಇವಾಗ ಈ ಒಂದು ಹಾಲಿನ ಉತ್ಪಾದನೆ ಒಳಗೆ, ಈ ಹಾಲಿನೊಳಗೆ ಏನಾದ್ರೂ ಹೆಚ್ಚಿನ ಪ್ರೋಟೀನ್ ಅಂಶ, ಕೊಬ್ಬು ಮತ್ತೆ ಮಿನರಲ್ಸು, ವಿಟಮಿನ್ಸು ಏನಾದ್ರು ಜಾಸ್ತಿ ಇದೆಯಾ ನಾರ್ಮಲ್ ಹಾಲಿಗೆ ಕಂಪೇರ್ ಮಾಡಿದ್ರೆ? ಸರ್, ಡೆಫಿನೆಟ್ಲಿ ಈಗ HF, ಜರ್ಸಿ, ಆಮೇಲೆ ನಮ್ಮ ದೇಸಿ ತಳಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಜಾಸ್ತಿ ಇರುತ್ತೆ. ಯಾವುದೇ ದೇಸಿ ತಳಿ ತಗೊಂಡ್ರು ಅದರಲ್ಲಿ ಗಿರಲ್ಲಿ ಸ್ವಲ್ಪ ಹೆಚ್ಚಿಗೆ ಅಂಶ ಇದೆ ಅಂತ ಕಂಡು ಬಂದಿದೆ. ಸೊ ಯಾವುದೇ ಮಿಲ್ಕಲ್ಲಿ ಒಂದು ಅರೌಂಡ್ 87% ಹಾಲಿನಲ್ಲಿ 87% ನೀರಿರುತ್ತೆ. ಅದನ್ನ ಬಿಟ್ಟರೆ ಸ್ವಲ್ಪ ಮಿನರಲ್ಸು, ಸೊ ಯಾವುದೇ ಥರದ ಅಲರ್ಜಿ ಆಗಲಿ, ಆಮೇಲೆ ಬೋನ್ ಡೆನ್ಸಿಟಿ ಇನ್ಕ್ರೀಸ್ ಮಾಡುತ್ತೆ. ಈಗ ಜಾಸ್ತಿ ಬ್ಲಡ್ ಪ್ರೆಷರ್ ಎಲ್ಲ ಬರುತ್ತೆ ರೀ, ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇರುತ್ತೆ ಬೇರೆ ಹಾಲಲ್ಲಿ, ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ನಿಮ್ಮಲ್ಲಿ ಇಲ್ಲಿ ಒಟ್ಟಾರೆ ಎಷ್ಟು ಹಾಲಿನ ಉತ್ಪಾದನೆ ಆಗ್ತಾ ಇದೆ ಇವಾಗ? 60 ಲೀಟರ್ಸ್ ಆಗುತ್ತೆ ರೀ. ಬೇಡಿಕೆ ತುಂಬಾ ಐತಿ, ಜಾಸ್ತಿ ಜನ ಇದನ್ನ ಮಾಡ್ಬೇಕು. ಆಮೇಲೆ ಎಲ್ರದೂ ಹೆಲ್ತ್ ಸುಧಾರಿಸ್ಬೇಕು, ನಮ್ಮ ಮನೆಯವ್ರದಂತ ಅಷ್ಟೇ ಅಲ್ಲ. ಈಗ ನಾನು ಎಷ್ಟ್ರ ಮಟ್ಟಿಗೆ ಮಾಡ್ಬೋದು ಅಂದ್ರೆ, ಸುತ್ತಮುತ್ತ ಹಳ್ಳಿ ಅಥವಾ ಪೇಟೆ ಲೈಕ್ ದಾವಣಗೆರೆ, ಬ್ಯಾಡಗಿ ಇಲ್ಲಿದ್ ಕವರ್ ಮಾಡ್ತೀನಿ ರೀ. ಇನ್ನ ಸಿಕ್ಕಾಪಟ್ಟೆ ಎಕ್ಸ್ಪ್ಯಾಂಡ್ ಮಾಡಬೇಕು ಇದನ್ನ. ಓಕೆ, ಈಗ ಇದ್ರದ್ದು ನೀವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ತೀರಿ? ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿವ್ರಿ. ಅಂದ್ರೆ ನಿಮ್ಮವರಿಗೆ ಹೋಗ್ಬಿಟ್ಟು ಅದನ್ನ ಮನೆ ಮನೆ ತಲುಪಿಸಿ ಬರುವಂತ ಒಂದು ಕೆಲಸ ಆಗ್ತದೆ. ಹೌದು ಸರ್, ನಾವು ಸ್ಟಾರ್ಟ್ ಮಾಡಿದ್ದು ಇದನ್ನ 12 ಹಸುವಿಂದ ಸ್ಟಾರ್ಟ್ ಮಾಡಿದ್ವಿ. ಬಂದಾಗ ಒಂದೇ ಕರು ಹಾಕಿತ್ರಿ. ಸೊ ಒಂದಷ್ಟೇ ಹಾಲು ಕೊಡ್ತಾ ಇತ್ತು, ಬೆಳಗ್ಗೆ 6 ಲೀಟ್ರು, ಸಂಜೆಗೆ 6 ಲೀಟ್ರು. ಮನೆಗೆ ಒಂದಿಷ್ಟು ಇಟ್ಕೊಂತ ಇದ್ವಿ, ಇನ್ನೊಂದಿಷ್ಟು ಗೊತ್ತಿರೋರ್ಗೆ. ಆಕ್ಚುಲಿ ಇದ್ರ ಕನ್ಸೆಪ್ಟ್ ಏನಂದ್ರೆ, ಇದು ಗ್ಲಾಸ್ ಬಾಟಲ್ ಯಾಕೆ ಚೂಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು ನ್ಯೂಟ್ರಿಯೆಂಟ್ ಇಂಟ್ಯಾಕ್ಟ್ ಆಗಿರತ್ರಿ. ಆಮೇಲೆ ಎಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ ನಾವು, ಯಾಕಂದ್ರೆ ಪ್ಲಾಸ್ಟಿಕ್ ಕ್ಯಾನ್ಸರಸ್ ಅಂತ ಹೇಳಿ ಗ್ಲಾಸ್ ಬಾಟಲ್ ಅಲ್ಲೇ ಇದನ್ನ ಇಟ್ ಇಸ್ ರೀಸೈಕ್ಲೇಬಲ್ ರೀ. ಮತ್ತೆ ಸೊ ಪ್ಲಾಸ್ಟಿಕ್ ರೀಸೈಕಲ್ ಆಗಲ್ಲ, ಸುಮ್ನೆ ನಾವು ಬರ್ಡನ್ ಮಾಡ್ತಾ ಹೋಗ್ತೀವಿ, ಭೂಮಿಗೆ ಭಾರ ಆಗುತ್ತೆ. ಹಂಗಂತ ಹೇಳಿ ಇದು ಚೂಸ್ ಮಾಡಿದ್ವಿ. ಹಾಲಿನ ಪ್ರೊಡಕ್ಷನ್ ನ ಫಸ್ಟ್ ಅನ್ಕೊಂಡಿದ್ದು ಒಂದು ಹೆಸರು ಇಡ್ಬೇಕು ಅಂತ ಹೇಳಿ, ಯಾಕಂದ್ರೆ ಅದಕ್ಕೊಂದು ಮೀನಿಂಗ್ ಕೊಡ್ಬೇಕ್ರಿ. ಸೊ ಹ್ಯಾವ್ ಟು ರೆಕಗ್ನೈಸ್, ಮಿಲ್ಕ್ ನ ರೆಕಗ್ನೈಸ್ ಮಾಡ್ಬೇಕು. ಜೀವಕೋಶ ಅಂದ್ರೆ ಇಟ್ ಹ್ಯಾಸ್ ರೂಟ್ಸ್, ಅಂದ್ರೆ ವಿ ಆರ್ ರಿಲೇಟೆಡ್ ಟು ಫಾರ್ಮಿಂಗು, ಅಗ್ರಿಕಲ್ಚರು, ಆಮೇಲೆ ಭೂಮಿ ಹೆಲ್ತ್ ಬಗ್ಗೆ ರಿಲೇಟೆಡ್ ಇರೋದ್ರಿಂದ ಮಿಲ್ಕು. ಆಮೇಲೆ ಅದ್ರದ್ದು ಮುಂಬರುವ ದಿವಸಗಳಲ್ಲಿ ನೀವು ಇದನ್ನ ಏನೋ ಇನ್ನೂ ಸ್ವಲ್ಪ ಆರ್ಗ್ಯಾನಿಕ್ ಕನ್ವರ್ಷನ್ ಮಾಡಿ ಮತ್ತೆ ಇನ್ನು ಇದ್ರದ್ದು ಪ್ರೊಡಕ್ಷನ್ ಜಾಸ್ತಿ ಮಾಡುವಂತದ್ದು ಏನಾದ್ರು ಒಂದು ವಿಚಾರ ಇದೆಯಾ? ಡೆಫಿನೆಟ್ಲಿ ಇದೆ ಸರ್. ಆರ್ಗ್ಯಾನಿಕ್ ಅಂದ್ರೆ ನಾವು ಏನು ಇವಾಗ ಹಾರ್ಮೋನಲ್ ಇಂಜೆಕ್ಷನ್ಸ್ ಆಗ್ಲಿ ಬೇರೆ ಏನು ಕೊಡ್ತಾ ಇಲ್ಲ, ಫೀಡ್ ಬೆಳಿತಾ ಇದೇವಿ, ಅದಕ್ಕೂ ಏನು ನಾವು ಫರ್ಟಿಲೈಸರ್ ಅಂದ್ರೆ ಇದ್ರದೇ ಗೊಬ್ಬರ ಹಾಕ್ತಾ ಇದೀವ್ರಿ, ಬೇರೆ ಕಡೆಯಿಂದ ತಂದು ಹಾಕ್ತಾ ಇಲ್ಲ. ಬಟ್ ಅದು ಸಾಯಿಲ್ ಹಿಂದಿನ
ಕಾಲದಿಂದನೂ ಅವ್ರು ಹಾಕೊಂತ ಬಂದಿದ್ದಾರೆ. ಸಾಯಿಲ್ ಫರ್ಟಿಲಿಟಿ ಅಷ್ಟೊಂದು ಇರೋದಿಲ್ಲ, ಅದನ್ನ ನಾವು ಕನ್ವರ್ಟ್ ಮಾಡಬೇಕು. ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಅಂತ ಹೇಳಕ್ಕಾಗಲ್ಲ, ಇಟ್ ಟೇಕ್ಸ್ ಇಯರ್ಸ್ ಟುಗೆದರ್, ಅಟ್ ಲೀಸ್ಟ್ ಒಂದು 10 years ಬೇಕಾಗತ್ರಿ. ಅದು ರೆಸಿಡ್ಯೂಸ್ ಎಲ್ಲ ಇರುತ್ತೆ ಅವ್ರು ಮುಂಚೆ ಯೂಸ್ ಮಾಡಿರೋದು ಎಲ್ಲ, ಅದು ಹೋಗ್ಬೇಕು, ಅದು ಸರ್ಟಿಫಿಕೇಶನ್ ಎಲ್ಲ ತಗೋಬೇಕು ಅಂದ್ರೆ ಇಟ್ ಟೇಕ್ಸ್ ಟೈಮ್. ಬಟ್ ಆಸ್ ಆಫ್ ನಾವು ಇವಾಗ ಕೊಡ್ತಿರೋದು ಅವ್ರಿಗೆ ಪ್ಯೂರ್ ಮಿಲ್ಕ್ ಎರೆ. ಬೇರೆ ರೈತರಿಗೆ ನಿಮ್ಮ ಅನುಭವದ ಮೇಲೆ ಈ ತರದ್ದು ಏನು ಸಲಹೆ ಕೊಡ್ಲಿಕ್ಕೆ ಬಯಸ್ತಾರೆ? ಸಾಕಷ್ಟು ಜನ ಇವತ್ತು ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಹೌದ್ರಿ, ಮಾಡ್ತಾರೆ. ಬಿಟ್ಟು ಡೈರಿಗೆ ಹಾಕಿ 35 ರೂಪಾಯಿ 40 ರೂಪಾಯಿಗೆಲ್ಲ ಹಾಕ್ತಾರೆ. ಅವ್ರಿಗೆ ನಿಮ್ಮ ಸಲಹೆ ಏನು ಸರ್? ಏನ್ ಸಲಹೆ ಕೊಡ್ತೀನಿ ಅಂದ್ರೆ, ಒಂದು ಕ್ವಾಲಿಟಿ ನಾವು ಕೊಟ್ರೆ ಯಾರಾದ್ರೂ ಬಂದು ಮನೆ ಬಾಗ್ಲಿಗೆ ಬಂದಾದ್ರೂ ತಗೊಂಡ್ ಹೋಗ್ತಾರೆ. ಇವಾಗ ನಾವು ಕಳಿಸ್ತಾ ಇದೀವ್ರಿ ಮನೆ ಬಾಗ್ಲಿಗೆ, ಅವ್ರಿಗೂ ಕಂಫರ್ಟ್ ಇರ್ಲಿ ಅಂತ ಹೇಳಿ. ಅವರು ಕೆಲವೊಬ್ರು ಹೇಳ್ತಾರೆ ನಿಮ್ಗೆ ಕಳ್ಸಕ್ ಆಗಿಲ್ಲ ಅಂದ್ರೂ ಚಿಂತೆ ಇಲ್ಲ, ಹಾಲ್ ಮಾತ್ರ ತಪ್ಪಿಸ್ಬೇಡಿ, ನಾವೇ ಬಂದು ತಗೊಂಡ್ ಹೋಗ್ತೀವಿ ಅಂತಾರೆ. ಸೊ ಒಂದು ಕ್ವಾಲಿಟಿ ಕಾನ್ಶಿಯಸ್ ಇದಾರೆ ಎಲ್ರು. ನೀವು ಪ್ಯೂರೆಸ್ಟ್ ಫಾರ್ಮಲ್ ಕೊಟ್ರೆ ಹೆಲ್ತ್ ಬೆನಿಫಿಟ್ಸ್ ಅವ್ರಿಗೆ ಆದ್ರೆ ಡೆಫಿನೆಟ್ಲಿ ಎಷ್ಟಾದ್ರೂ ಪೇ ಮಾಡಕ್ ರೆಡಿ ಇರ್ತಾರೆ. ಅಂದ್ರೆ ನೀವು ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯದಲ್ಲಿ ನಾವು ಕ್ವಾಲಿಟಿ ಪ್ರೊಡಕ್ಷನ್ ಮಾಡಬೇಕು, ಬೇಗ ತಲುಪಿಸ್ಬೇಕು, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಮತ್ತೆ ನೀವು ಸರಿಯಾದ ಸಮಯಕ್ಕೆ ಸರಿಯಾದ ಹಂತದಲ್ಲಿ ನೀವು ಇದನ್ನ ಮಾಡಿ ತಲುಪಿಸಿದ್ರೆ ಇನ್ನೂ ಬೇಡಿಕೆ ಹಾಲಿಗೆ ಜಾಸ್ತಿ ಆಗ್ತದೆ ಅನ್ನುವಂತ ತಮ್ಮ ಅಭಿಪ್ರಾಯ. ಧನ್ಯವಾದಗಳು. ನಮಸ್ತೆ. ನಾವು ಯಾಕೆ ಗಿರ್ ಹಾಲು ಯೂಸ್ ಮಾಡ್ತಿದ್ದೀವಿ ಅಂದರೆ ತುಂಬ ಶಕ್ತಿಶಾಲಿಯಾಗಿದೆ ಹಾಲು, ಪ್ರೋಟೀನ್ ಇದೆ, ಕ್ಯಾಲ್ಶಿಯಂ ಇದೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಡೈರಿ ಹಾಲ್ಗಿನ ತುಂಬ ಉಪಯೋಗ ಆಗಿದೆ, ನನ್ನ ಹೆಲ್ತಲ್ಲೂ ಇಂಪ್ರೂವ್ ಆಗಿದೆ. ಮತ್ತು ಗ್ಲಾಸ್ ಬಾಟಲ್ಸ್ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದರೆ ಹಾಲು ಯಾವಾಗೂ ಸ್ಮೆಲ್ ಇರಲ್ಲ, ಒಳ್ಳೆ ಕ್ವಾಲಿಟಿ ಕೊಡುತ್ತೆ ಹಾಲು. ಪ್ಲಾಸ್ಟಿಕ್ ರಿಯೂಸಬಲ್ ಆಗಲ್ಲ, ಅದು ಎಕೋ ಫ್ರೆಂಡ್ಲಿ ಇಲ್ಲ. ಗ್ಲಾಸ್ ಬಾಟಲ್ ಆದರೆ ಎಕೋ ಫ್ರೆಂಡ್ಲಿ ಇದೆ, ರಿಯೂಸಬಲ್ ಇದೆ, ಮತ್ತು ಹಾಲು ಕೆಡೋದಿಲ್ಲ, ಸ್ಮೆಲ್ ಆಗೋದಿಲ್ಲ. ಆ ಹಾಲು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಇದು. ಹಂಗಾಗಿ ನಾವು ಗಿರ್ ಹಾಲನ್ನು ಪ್ರಿಫರ್ ಮಾಡ್ತೀವಿ. ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಉಪಯುಕ್ತವಾದ ಹಾಲು ಇದು. ನಾನು ಪ್ರೆಗ್ನೆಂಟ್ ಆದಾಗಿಂದನೂ 1 ವರ್ಷದಿಂದ ನಾವು ಗಿರ್ ಹಾಲನ್ನು ತೊಗೊತಿದ್ದೀವಿ. ಮುಂದೆ ನಮ್ಮ ಪಾಪು 1.5-2 ವರ್ಷ ಆಗೋ ತನಕ ನಮ್ಮ ಮಕ್ಕಳಿಗೂ ಗಿರ್ ಹಾಲನ್ನೇ ಕೊಡಿಸ್ತೀವಿ. ಥ್ಯಾಂಕ್ ಯು.